ನಮಸ್ಕಾರ ಎಲ್ಲರಿಗೂ. ನಾಳೆ ಶನಿವಾರ ಜೊತೆಗೆ ಹುಣ್ಣಿಮೆ ಇರುವುದರಿಂದ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ತುಂಬಾನೇ ಪವರ್ಫುಲ್ ರೆಮಿಡಿ, ಚೆನ್ನಾಗಿ ವರ್ಕ್ ಆಗತ್ತೆ. ಪ್ರತಿಯೊಬ್ರು ಆ ರೆಮಿಡಿನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಏನಂದ್ರೆ ಶನಿವಾರ ದಿನ ಬಂದಿರೋದ್ರಿಂದ ಹುಣ್ಣಿಮೆ, ಒಂದು ಎಳ್ಳೆಣ್ಣೆ ಬಾಟಲ್ ಅನ್ನ ತಗೋಬೇಕು. ತಗೊಂಡ್ಬಿಟ್ಟು ಯಾರಿಗೆ ಶನಿ ನೆಗೆಟಿವ್ ಎಫೆಕ್ಟ್ ಇದೆ ಅವ್ರಿಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ಇಲ್ಲದೆ ಇದ್ದವರು ಸಹಿತ ಈ ರೆಮಿಡಿನ ಮಾಡ್ಕೊಂಡು ಎಲ್ಲಾ ರೀತಿಯಿಂದ ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ಬಹುದು. ಒಂದು ಎಳ್ಳೆಣ್ಣೆ ಬಾಟಲು, ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ, ಅವ್ರ ಶಕ್ತಿ ಅನುಸಾರವಾಗಿ ತಗೋಬೇಕು ಅನ್ನೋದು ಬರುತ್ತೆ. ತಗೊಂಡಾದ ನಂತರ ತಲೆ ಮೇಲಿಂದ 13 ಬಾರಿ ಅದನ್ನ ರೌಂಡ್ ಆಗಿ ರೊಟೇಷನ್ ಮಾಡ್ಕೋಬೇಕು, ಅಂದ್ರೆ ನಿವಾಳಿಸ್ಕೊಳ್ಬೇಕು. ಎಲ್ಲ ನೆಗೆಟಿವ್ ಎಫೆಕ್ಟ್ ಹೋಗ್ಬಿಟ್ಟು ಮೆಂಟಲಿ ಪೀಸ್ನೆಸ್ ಬಂದು, ಅಂದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗ್ಲಿ. ಶನಿದ ಏನಾದ್ರೂ ನೆಗೆಟಿವ್ ಎಫೆಕ್ಟ್ ಇದ್ರೆ ಅದು ಕೂಡ ಕ್ಲಿಯರ್ ಆಗ್ಲಿ, ಎಲ್ಲ ಬೆನಿಫಿಟ್ ಸಿಗ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಅದಾದ ನಂತರ ನಾವು ಶನಿ ಟೆಂಪಲ್ಗೆ, ಅಥವಾ ಶನಿ ಟೆಂಪಲ್ ಊರಲ್ಲಿ ಸಿಗದೆ ಇದ್ದಾಗ, ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸಿಗದೆ ಇದ್ದಾಗ, ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅದನ್ನ ಏನ್ ಮಾಡ್ಬೇಕು, ಹನುಮಾನ್ ಟೆಂಪಲ್ ಅಂತ ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ನಾವು ದಾನ ಅಂತ ತಿಳ್ಕೊಂಡು ದೀಪಕ್ಕೆ ಹಚ್ಚಲಿಕ್ಕೆ ಕೊಡ್ಬೇಕು. ಇದನ್ನ ನಾಳೆ ದಿನ ಮಾಡ್ಕೊಳ್ಳೋದು ತುಂಬಾನೇ ಸೂಕ್ತ. ಒಂದ್ ವೇಳೆ ಅಲ್ಲಿ ಯಾವುದೇ ನಿಮಗೆ ಸರಿಯಾಗಿ ಟೆಂಪಲ್ಗಳು ಸಿಗದೆ ಇದ್ದಾಗ, ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಸಂಕಲ್ಪದೊಂದಿಗೆ ಎಲ್ಲ ಕೆಲಸ ಕಾರ್ಯಗಳಾಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡ್ಬಿಟ್ಟು ಶನಿ ಮಂತ್ರವನ್ನ ಜಪಿಸ್ಬೇಕಾಗತ್ತೆ. ಮಂತ್ರ ಬರುತ್ತೆ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನ 108 ಬಾರಿ ಹೇಳ್ಕೊಳ್ಳಿ. ತುಂಬಾನೇ ಅಬ್ಸ್ಟಾಕಲ್ಸ್ ಇದ್ದವರಿಗೆ 1008 ಬಾರಿ ಹೇಳ್ಕೊಂಡ್ರು ಕೂಡ ತುಂಬಾನೇ ಬೆನಿಫಿಟ್ ಸಿಗತ್ತೆ. ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಫಸ್ಟಿಗೆ ಪಡ್ಕೊಳ್ಳಿ. ಜೊತೆಗೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಶನಿವಾರ ದಿನ ಹೋಗ್ಬಿಟ್ಟು, ಇವಾಗ ಶನಿ ಟೆಂಪಲ್ ನಿಮ್ಗೆ ನಿಯರ್ ಸಿಕ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಎಳ್ಳೆಣ್ಣನ ದೀಪ ದಾನ ಸಲುವಾಗಿ ಕೊಡಿ. ಇಲ್ಲ ಅಂದ್ರೆ ಒಂದು ಪಣತೆಯನ್ನ ತಗೊಂಡ್ಬಿಟ್ಟು, ಹಣತೆ ಪಣತೆ ಅಂತ ಹೇಳ್ತೀವಲ್ಲ, ಮಣ್ಣಿನ ಬರತ್ತೆ, ಅದನ್ನ ತಗೊಂಡ್ಬಿಟ್ಟು ಹೋಗಿ ನೀವಾಗಿ ಆ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆಯನ್ನ ಹಾಕ್ಬಿಟ್ಟು ದೀಪವನ್ನ ಹಚ್ಚೋದ್ರಿಂದ ಕೂಡ ಎಲ್ಲ ಬೆನಿಫಿಟ್ಗಳು ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನಾಳೆ ಮಾಡುವಂತ ರೆಮಿಡಿ ಇದು. ಜೊತೆಗೆ ಪಿತೃದೋಷ ಇದ್ಬಿಟ್ಟು ತುಂಬಾನೇ ಸಫರಿಂಗ್ ಅನ್ನೋದು ಇದ್ರೆ, ನಾಳೆ ಶನಿವಾರ ಇರುವುದರಿಂದ ಅರಳಿ ಮರಕ್ಕೆ ಹೋಗ್ಬಿಡಿ. ಅರಳಿ ಮರದ ಹತ್ರ, ಅಂದ್ರೆ ಅಶ್ವತ್ಥ ಗಿಡ ಅಂತ ಹೇಳ್ತೀವಲ್ಲ, ಅಲ್ಲೇ ಹೋಗ್ಬಿಟ್ಟು 7 ದೀಪಗಳನ್ನ ತಗೊಳ್ಳಿ. 7 ದೀಪ ತಗೊಂಡ್ಬಿಟ್ಟು ಮಸ್ಟರ್ಡ್ ಆಯಿಲ್, ಅಂದ್ರೆ ನಾವು ಸಾಸಿವೆ ಎಣ್ಣೆ ಅಂತ ಹೇಳ್ತೀವಿ, ಆ ಎಣ್ಣೆ ಆ ದೀಪಕ್ಕೆ ಹಾಕ್ಬಿಡಿ. 7 ದೀಪಗಳನ್ನ ಇಡಿ, ಅದ್ರ ಜೊತೆಗೆ ಸಾಸಿವೆ ಎಣ್ಣೆನ ಹಾಕಿ ದೀಪವನ್ನ ಹಚ್ಚಬೇಕು. ಜೊತೆಗೆ ಒಂದಷ್ಟು ಆ ಏನ್ ದೀಪ ಹಚ್ಚಿರ್ತಿರಲ್ಲ ಅದರೊಳಗೆ ಕರಿ ಎಳ್ಳನ್ನ ನಾವು ಹಾಕ್ಬೇಕಾಗತ್ತೆ. ಫಸ್ಟ್ ಮಣ್ಣಿನ ಪಣತೆ, ಅದರಲ್ಲಿ ಸಾಸಿವೆ ಎಣ್ಣೆ, ಜೊತೆಗೆ ಒಂದು ದೀಪವನ್ನ ಹಚ್ತೀವಿ, ಬತ್ತಿಯನ್ನ ಹಾಕ್ಬಿಟ್ಟು, ಆಮೇಲೆ ಅದರೊಳಗೆ ನಾವು ಸಂಕಲ್ಪದಿಂದ ಎಲ್ಲ ನನ್ನ ಲೈಫ್ ದಲ್ಲಿ ಬರುವಂತ ಆಬ್ಸ್ಟಾಕಲ್ಸ್ ಗಳೆಲ್ಲ ಕ್ಲಿಯರ್ ಆಗಿ ವರ್ಷ ಪೂರ್ತಿ ಎಲ್ಲ ಚೆನ್ನಾಗಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕರಿ ಎಳ್ಳನ್ನ ಹಾಕಿ ದೀಪವನ್ನ ಅಶ್ವತ್ಥ ಬುಡದ ಕೆಳಗೆ, ಅಂದ್ರೆ ಅಶ್ವತ್ಥ ವೃಕ್ಷದ ಕೆಳಗೆ, ಅರಳಿ ಮರದ ಕೆಳಗಡೆ ಹಚ್ಚುವುದರಿಂದ ಬರುವಂತಹ ಪಿತೃದೋಷ ಇರಬಹುದು, ಪ್ರತಿ ಒಂದು ಸಮಸ್ಯೆ ಇರಬಹುದು, ಎಲ್ಲವೂ ಕ್ಲಿಯರ್ ಆಗ್ಬಿಟ್ಟು ಎಲ್ಲಾ ರೀತಿಯಿಂದ ಬೆನಿಫಿಟ್ ಸಿಗತ್ತೆ. ಆಮೇಲೆ ಬರಬೇಕಾದ್ರೆ ನಾಳೆ ಶನಿವಾರ ಇರೋದ್ರಿಂದ ಆ ಮರದ ಒಂದು ಎಲೆನ ತಗೊಂಡ್ಬಂದ್ಬಿಟ್ಟು ನಿಮ್ಮ ಪರ್ಸ್ ಅಥವಾ ನಿಮ್ಮ ದುಡ್ಡು ಇಡುವ ಜಾಗದಲ್ಲಿ ಇಡೋದ್ರಿಂದ ತುಂಬಾನೇ ಬೆನಿಫಿಟ್ ಅನ್ನ ಪಡ್ಕೊಂಡು ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಅನ್ನ ತೆಗೆದು ಹಾಕ್ಲಿಕ್ಕೆ ಒಳ್ಳೆ ರೆಮಿಡಿ ಇರುತ್ತೆ ಇದು. ಅದ್ರ ಜೊತೆಗೆ ಸಾಲದಿಂದ ಮುಕ್ತಿಯನ್ನ ಕೂಡ ಹೊಂತೀರಾ. ಈ ರೆಮಿಡಿಯನ್ನ ಮಾಡ್ಕೊಂಡು ಎಲ್ಲರೂ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಧನ್ಯವಾದಗಳು.